ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಬದುಕಿನಲ್ಲಿ ಶ್ರೀಮಂತರಾಗೋದು ಹೇಗೆ ಎಂಬುದು ಕೋಟ್ಯಂತರ ಜನಸಾಮಾನ್ಯರ ಪ್ರಶ್ನೆ. ಇದು ನಿಜವಾಗಿಯೂ ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ. ಶ್ರೀಮಂತರಾಗೋದು ಹೇಗೆ ಎಂಬುದು ಬಹಿರಂಗವಾಗಿ ಜನ ಪರಸ್ಪರ ಮಾತನಾಡಿಕೊಳ್ಳದೆ ಹೋದರೂ ಸಿರಿವಂತರನ್ನ ಅಥವಾ ತನಗಿಂತ ಸ್ಥಿತಿವರನ್ನು ಕಂಡಾಗ ಅಂತರಾತ್ಮ ತನ್ನನ್ನು ತಾನು ಕೇಳಿಕೊಳ್ಳುವಂತಹ ಪ್ರಶ್ನೆ ಇದು. ಅಮೆರಿಕದ ಖ್ಯಾತ ಲೇಖಕ ವ್ಯಾಲೆಸ್ ಡಿ ವಾಟಲ್ಸ್ 1910ರಲ್ಲಿ ದಿ ಸೈನ್ಸ್ ಆಫ್ ಗೆಟ್ಟಿಂಗ್ ರಿಚ್ ಎಂಬ ಪುಸ್ತಕವನ್ನು ಬರೆದರು. ಶ್ರೀಮಂತರಾಗುವುದು ಪಕ್ಕಾ ವೈಜ್ಞಾನಿಕ, ಪಕ್ಕಾ ಸೈನ್ಸ್. ಗಣಿತದ ಲೆಕ್ಕಗಳು ಹೇಗೆ ನಿಖರವಾಗಿ ಇರುತ್ತೋ ಅದೇ ರೀತಿ ನಿರ್ದಿಷ್ಟ ವಿಧಾನವನ್ನು ಬದುಕಿನಲ್ಲಿ ಅಳವಡಿಸಿದ್ರೆ ಶ್ರೀಮಂತರಾಗೋದು ಕೂಡ ನಿಶ್ಚಿತ ಅಂತ ವ್ಯಾಲೆಸ್ ಡಿ ವಾಟಲ್ಸ್ ಹೇಳ್ತಾರೆ. ಶ್ರೀಮಂತರಾಗಲು ಕೆಲವೊಂದು ಸೂತ್ರಗಳಿದೆ. ಇವುಗಳನ್ನು ಕಲಿತ್ಕೊಂಡು ಅನುಸರಿಸಿದ್ರೆ ಪ್ರತಿಯೊಬ್ಬರು ಖಂಡಿತವಾಗಿಯೂ ಒಂದಿಲ್ಲೊಂದು ದಿನ ಶ್ರೀಮಂತರಾಗ್ತಾರೆ. ಕೆಲವರು ತಮಗೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಈ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಿರಿವಂತರಾಗ್ತಾರೆ. ಈ ನಿಯಮಗಳನ್ನು ಅನುಸರಿಸದೆ ಹೋದವರು ಎಷ್ಟೇ ದುಡಿದ್ರು, ಎಷ್ಟೇ ಕಷ್ಟಪಟ್ಟರು ಜೀವನದಲ್ಲಿ ಸಿರಿವಂತರಾಗುವುದಿಲ್ಲ, ಬಡವರಾಗಿಯೇ ಉಳಿತಾರೆ. ನೀವು ಒಂದು ನೈಸರ್ಗಿಕ ನಿಯಮಗಳನ್ನು ನೋಡ್ಬೋದು. ಒಂದು ಕಾರ್ಯ ಆಗಬೇಕಿದ್ರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ಅದೇ ರೀತಿ ಕಾರಣಕ್ಕೆ ಪರಿಣಾಮ ಕೂಡ ಇರುತ್ತೆ. ಹೀಗಾಗಿ ಯಾರಾದರೂ ಪುರುಷ ಅಥವಾ ಮಹಿಳೆ ನಿರ್ದಿಷ್ಟ ವಿಧಾನದಲ್ಲಿ ಕೆಲವೊಂದು ವಿಷಯಗಳನ್ನು ಪಾಲಿಸಿದ್ರೆ ಅವರು ಶ್ರೀಮಂತರಾಗ್ಬೋದು ಅಂತ ಅವ್ರು ಹೇಳ್ತಾರೆ. ನೀವು ಶ್ರೀಮಂತರಾಗೋದಕ್ಕೂ ನಿಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೂ ಸಂಬಂಧ ಇರುವುದಿಲ್ಲ. ಅದು ನಿಜವಾಗಿದ್ರೆ ಕೋಟ್ಯಾಧಿಪತಿಗಳ ನೆರೆಹೊರೆಯವರು ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳಾಗಬೇಕಿತ್ತು. ನೋಡಿ, ಮುಖೇಶ್ ಅಂಬಾನಿಯವರಂತೆ ಅವರ ತಮ್ಮನೇ ಅನಿಲ್ ಅಂಬಾನಿ ಕೂಡ ಭಾರಿ ದುಡ್ಡು ಮಾಡೋಕೆ ಆಗಿರಲಿಲ್ಲ. ಆದರೆ ಅದು ಹಾಗಾಗಿಲ್ಲ. ಮುಂಬೈನಂಥ ಮಹಾನಗರದಲ್ಲಿ ಅಂಬಾನಿಯೂ ಇದ್ದಾರೆ, ಧಾರಾವಿಯ ಬಡವರು ಇದ್ದಾರೆ. ಒಂದೇ ಕುಟುಂಬದಲ್ಲಿರುವ ಸೋದರ ಆರ್ಥಿಕ ಸ್ಥಿತಿಗತಿಗಳು ಸಮಾನವಾಗಿ ಇರುವುದಿಲ್ಲ. ಎಲ್ಲ ಕಡೆಗಳಲ್ಲಿ ಶ್ರೀಮಂತರು ಮತ್ತು ಬಡವರನ್ನು ಕಾಣಬಹುದು. ಒಂದೇ ಪರಿಸರದಲ್ಲಿ, ಒಂದೇ ವ್ಯಾಪಾರ ಅಥವಾ ಒಂದೇ ಉದ್ಯೋಗದಲ್ಲಿ ಇರೋರಲ್ಲಿಯೂ ಕೂಡ ಒಬ್ಬ ಶ್ರೀಮಂತ ಆಗಿರ್ತಾನೆ, ಮತ್ತೊಬ್ಬ ಬಡವಾಗಿರ್ತಾನೆ. ಅಂದರೆ ವಾತಾವರಣದಿಂದ ವ್ಯಕ್ತಿ ಸಿರಿವಂತ ಅಥವಾ ಬಡವನಾಗುತ್ತಾನೆ ಎಂಬುದು ಸತ್ಯವಲ್ಲ ಎಂಬುದು ಇದರಿಂದ ಗೊತ್ತಾಗುತ್ತೆ. ಕೆಲವೊಂದು ಪರಿಸರದಲ್ಲಿ ಹೆಚ್ಚು ಸ್ಫೂರ್ತಿ ಸಿಗಬಹುದು. ಹೀಗಿದ್ರೂ ಒಂದೇ ಪರಿಸರದಲ್ಲಿಯೂ ಬೆಳೆದವರು ಕೂಡ ಶ್ರೀಮಂತಿಕೆಯಲ್ಲಿ ಭಿನ್ನರಾಗಿರ್ತಾರೆ. ಅಂದರೆ ಸಿರಿವಂತರಾಗಲು ಬೇರೆ ವಿಧಾನ ಹೊಂದಿದೆ ಎಂಬುದು ಇದರಲ್ಲಿ ಬಹಳ ಸ್ಪಷ್ಟವಾಗುತ್ತೆ. ಎರಡನೇ ಸಂಗತಿ ಏನಂದ್ರೆ, ಶ್ರೀಮಂತರಾಗಲು ನಿರ್ದಿಷ್ಟ ವಿಧಾನಗಳನ್ನು ಅನುಸರಿಸಲು ದೊಡ್ಡ ಪ್ರತಿಭೆಯನ್ನು ಬೇಕಾಗಿಲ್ಲ. ಏಕೆಂದರೆ ಭಾರಿ ಪ್ರತಿಭಾವರೆನಿಸಿಕೊಂಡವರು ಕೂಡ ಕೆಲವೊಮ್ಮೆ ಬಡತನದಲ್ಲಿ ಬಸವಳಿದಿರ್ತಾರೆ. ಅಂಥ ಪ್ರತಿಭಾವಂತರಲ್ಲದೆ ಇರುವವರು ಕೂಡ ಶ್ರೀಮಂತರಾಗಿ ಬಿಡುವ ಅನೇಕ ಉದಾಹರಣೆಗಳಿದೆ. ಶ್ರೀಮಂತ ವ್ಯಕ್ತಿಗಳ ಬಗ್ಗೆ ಅಧ್ಯಯನ ನಡೆಸಿದಾಗ ಅವರಲ್ಲಿ ಎಷ್ಟೋ ವಿಚಾರಗಳು ಸಾಧಾರಣ ಮಟ್ಟದಲ್ಲೇ ಇತ್ತು. ಅವರಲ್ಲಿ ಅಂತ ಗ್ರೇಟ್ ಅನ್ನಿಸುವಂಥ ಟ್ಯಾಲೆಂಟ್ ಕೂಡ ಇದ್ದಿರಲಿಲ್ಲ, ಎಬಿಲಿಟಿಗಳು ಇದ್ದಿರಲಿಲ್ಲ. ಅವರಲ್ಲಿ ಪ್ರತಿಭೆ ಇದೆ ಎಂಬ ಕಾರಣಕ್ಕೆ ಅವರು ಸಿರಿವಂತರಾಗಿರಲಿಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ನಿರ್ದಿಷ್ಟ ವಿಧಾನದಲ್ಲಿ ಅವ್ರು ಮಾಡ್ತಾರೆ. ಕೇವಲ ಮಿತವ್ಯಯದಿಂದ ಮಾತ್ರವೂ ಶ್ರೀಮಂತರಾಗಲು ಸಾಧ್ಯ ಆಗುವುದಿಲ್ಲ. ಎಷ್ಟೋ ಜನ ಧಾರಾಳಿಗಳು ಕೂಡ ಶ್ರೀಮಂತರಾಗ್ತಾರೆ. ಇದೆಲ್ಲವನ್ನು ನೋಡಿದರೆ ನಿರ್ದಿಷ್ಟ ವಿಧಾನದ ಮೂಲಕ ಶ್ರೀಮಂತರಾಗಬಹುದೇ ಹೊರತು ಉಳಿದ ವಿಚಾರಗಳು ನಿರ್ಣಾಯಕ ಅಲ್ಲ ಎಂಬುದು ಗೊತ್ತಾಗುತ್ತೆ. ಮನುಷ್ಯನಿಗೆ ಒಂದು ಹಂತದ ಆಲೋಚನಾ ಶಕ್ತಿ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬೇಕು. ಆದರೆ ನ್ಯಾಚುರಲ್ ಎಬಿಲಿಟಿ ಬಗ್ಗೆ ಹೇಳೋದಿದ್ರೆ ಓದಲು, ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳುವಷ್ಟು ಗೊತ್ತಿದ್ರೆ ಸಾಕು. ಖಂಡಿತವಾಗಿಯೂ ಕೂಡ ಅವರು ಶ್ರೀಮಂತರಾಗಬಹುದು. ಲೊಕೇಶನ್ ಅಥವಾ ಸ್ಥಳ ಅನ್ನೋದು ಕೂಡ ಕೆಲವೊಂದು ವಿಚಾರಗಳಿಗೆ ನಿರ್ಣಾಯಕ ಆಗುತ್ತೆ. ಉದಾಹರಣೆಗೆ ಸಹಾರಾ ಮರುಭೂಮಿ ಮೇಲೆ ಹೋಗ್ಬಿಟ್ಟು ಯಶಸ್ವಿ ಬಿಸ್ನೆಸ್ ಮಾಡಲು ಸಾಧ್ಯ ಆಗಲಿಕ್ಕಿಲ್ಲ. Getting rich involves the necessity of dealing with men and of being where there are people to deal with, and if these people are inclined to deal in the way you want to deal, so much better ಅಂತ ಅವ್ರು ಹೇಳ್ತಾರೆ. ಅಂದರೆ ಶ್ರೀಮಂತರಾಗಲು ನೀವು ಜನರೊಂದಿಗೆ ವ್ಯವಹರಿಸಲೇಬೇಕಾಗುತ್ತೆ. ಅದರಿಂದ ಜನರು ಇರುವಲ್ಲಿಯೇ ನೀವು ನಿಮ್ಮ ವ್ಯಾಪಾರವನ್ನು ಆರಂಭಿಸಬೇಕಾಗುತ್ತೆ. ಎರಡನೇದಾಗಿ, ನೀವು ಬಯಸುವ ರೀತಿಯಲ್ಲಿಯೇ ವ್ಯವಹರಿಸಲು ಜನ ನಿಮ್ಮನ್ನು ಇಷ್ಟಪಡಬೇಕು. ಆಗ ವ್ಯವಹಾರ ಯಶಸ್ವಿಯಾಗಿ ನಡೆದು ನೀವು ಶ್ರೀಮಂತರಾಗ್ತೀರಿ. ನೋಡಿ, ನೀವು ಶ್ರೀಮಂತರಾಗಲು ಇಂಥದ್ದೇ ಬಿಸ್ನೆಸ್ ಅಥವಾ ವೃತ್ತಿಯನ್ನೇ ಮಾಡಬೇಕು ಅಂಥದ್ದು ಏನೂ ಇಲ್ಲ. ಯಾವುದೇ ಬಿಸ್ನೆಸ್ಸಲ್ಲೂ ಗೆದ್ದವರು ಇರ್ತಾರೆ, ಸೋತವರು ಇರ್ತಾರೆ. ಹೀಗಿದ್ರೂ ನಿಮಗೆ ಆಸಕ್ತಿ ಇರುವ ಬಿಸ್ನೆಸ್ನಲ್ಲಿ ನೀವು ಬೇಗ ಯಶಸ್ವಿ ಆಗ್ಬೋದು. ಇಷ್ಟಾದರೂ ಇವೆಲ್ಲ ಒಂದು ಜನರಲ್ ಲಿಮಿಟೇಷನ್ಗಳು. ನೋಡಿ, ನಿರ್ದಿಷ್ಟ ಬಿಸ್ನೆಸ್ ಮಾಡಿದ ಮಾತ್ರಕ್ಕೆ ಶ್ರೀಮಂತಿಗೆ ಬರಲ್ಲ. ವಿಷಯಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ಮಾಡೋದನ್ನು ಕಲಿತ್ರೆ ಮಾತ್ರ ಶ್ರೀಮಂತರಾಗಬಹುದು. ಶ್ರೀಮಂತರಾಗಲು ಏನಾದರೂ ಬಂಡವಾಳ ಬೇಕೇ ಎಂಬ ಪ್ರಶ್ನೆ ಸಹಜವಾಗಿ ಬರುತ್ತೆ.
ಆದರೆ ಬಂಡವಾಳದ ಕೊರತೆಯಿಂದ ಯಾರನ್ನೂ ಶ್ರೀಮಂತರಾಗುವುದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಬರಿಗೆ ಇಲ್ಲಿ ಮುಂಬೈಗೋ ಬೆಂಗಳೂರಿಗೋ ದುಬೈಗೋ ಹೋದವರು ಕೂಡ ಆಗರ್ಭ ಶ್ರೀಮಂತರಾಗಿರುವ ನೂರಾರು ಉದಾಹರಣೆಗಳಿದೆ, ಮುಂದೆಯೂ ನಡೆಯಲಿದೆ. ನಿಜ, ಬಂಡವಾಳ ಇದ್ರೆ ಬೇಗ ಶ್ರೀಮಂತರಾಗ್ಬೋದು, ಆದರೆ ಬಂಡವಾಳ ಇರುವವರು ಶ್ರೀಮಂತರಾಗಿಯೇ ಇರ್ತಾರೆ. ಆತನಿಗೆ ಶ್ರೀಮಂತನಾಗೋದು ಹೇಗೆ ಎಂಬ ಪ್ರಶ್ನೆನೇ ಬರಲ್ಲ. ಆತನ ಆದ್ಯತೆ ಗುರಿಗಳು ಮತ್ತಷ್ಟು ಗಳಿಸುವುದು ಹೇಗೆ ಎಂಬುದರ ಮೇಲೇ ಇರುತ್ತೆ. ನೀವೆಷ್ಟೇ ಬಡವರಿರ್ಬೋದು, ನೀವು ಕೆಲವೊಂದು ವಿಷಯಗಳನ್ನು ನಿರ್ದಿಷ್ಟ ವಿಧಾನದಲ್ಲಿ ಮಾಡಿದರೆ ಶ್ರೀಮಂತರಾಗ್ತೀರಿ, ಬಂಡವಾಳವೂ ಸಿಗುತ್ತೆ. ಬಂಡವಾಳ ಅನ್ನೋದು ಶ್ರೀಮಂತರಾಗುವ ಒಂದು ಪ್ರೊಸೀಜರ್ನ ಪ್ರಕ್ರಿಯೆಯ ಒಂದು ಭಾಗ ಮಾತ್ರ. ಇದು ಫಲಿತಾಂಶದ ಪಾಲು ಅನ್ನುತ್ತಾರೆ ವ್ಯಾಲೆಸ್ಟಿ ವಾಟರ್ಸ್. ನೀವು ಇಡೀ ಭೂಖಂಡದಲ್ಲೇ ಬಡವರಾಗಿರ್ಬೋದು, ಭಾರಿ ಸಾಲದ ಹೊರೆ ಇರ್ಬೋದು, ಯಾರೊಬ್ಬರು ಸ್ನೇಹಿತರು ಇಲ್ಲದೆ ಇರ್ಬೋದು, ಪ್ರಭಾವಿ ಅಲ್ಲದೆ ಇರ್ಬೋದು, ಯಾವುದೇ ಸಂಪನ್ಮೂಲ ಕೂಡ ಇಲ್ಲದೆ ಇರ್ಬೋದು, ಆದರೆ ನೀವು ಒಂದು ನಿರ್ದಿಷ್ಟ ವಿಧಾನದಲ್ಲಿ ವಿಷಯಗಳನ್ನು ನಿರ್ವಹಿಸ್ತಾ ಇದ್ರೆ ಶ್ರೀಮಂತರಾಗ್ತೀರಿ. ಪ್ರತಿಯೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇರುವಂತೆ ಶ್ರೀಮಂತರಾಗ್ತೀರಿ. If you have no capital, you can get capital. If you are in the wrong business, you can get into right business. If you are in the wrong location, you can get into the right location. ಈ ರೀತಿ ಒಂದೊಂದಾಗಿ ವಿಷಯಗಳನ್ನು ಸರಿಪಡಿಸಿಕೊಳ್ತಾ ಮುಂದುವರೆದಾಗ ಶ್ರೀಮಂತರಾಗ್ತೀರಿ ಎನ್ನುತ್ತಾರೆ ವ್ಯಾಲೆಸ್ಟಿ ವಾಟರ್ಸ್. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.